ಭಾರತದ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುಶಾಸನ ದಿವಸ ಎಂದು ಬುಧವಾರದಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಚರಿಸಿದರು. ಇದೇ ವೇಳೆ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದ ಎಂಎಸ್ ಕೃಷ್ಣೇಗೌಡ, ಪ್ರೇಮ್ ಕುಮಾರ್, ಡಿವೈ ಗೋಪಾಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ಡಿ ರಾಜ್ಕುಮಾರ್ ಮಾತನಾಡಿ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಜನ್ಮದಿನವನ್ನು ಅಟಲ್ ಜನ್ಮ ಶತಾಬ್ದಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅವರ ಅಧಿಕಾರಾವಧಿಯಲ್ಲಿ ಮಾಡಿದ ಸಾಧನೆ ಬಗ್ಗೆ ಕಾರ್ಯಕರ್ತರಿಗೆ ಜಾಗೃತಿ ಮೂಡಿಸುವುದಾಗಿದೆ ಎಂದರು. ಉತ್ತಮ ಆಡಳಿತ ದಿನ ಎಂದು ಕರೆಯಲ್ಪಡುವ ಈ ದಿನವು ಅವರ ನಾಯಕತ್ವ ಮತ್ತು ಅವರು ದೇಶದ ಮೇಲೆ ಬೀರಿದ ಧನಾತ್ಮಕ ಪ್ರಭಾವವನ್ನು ಆಚರಿಸುತ್ತದೆ. ವಾಜಪೇಯಿ ಅವರು 3 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು ಮತ್ತು ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರು 100ನೇ ಜನ್ಮ ವಾರ್ಷಿಕೋತ್ಸವದಂದು ಅವರ ಆರಂಭಿಕ ಜೀವನ, ರಾಜಕೀಯ ಪ್ರಯಾಣ ಮತ್ತು ಅವರ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ನೆನೆಯಬೇಕಾದುದು ನಮ್ಮ ಆದ್ಯ ಕರ್ತವ್ಯ ಎಂದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ದಿನವನ್ನು ನಾವು ಸುಶಾಸನ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ 1980ರಿಂದ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ ಬಿಜೆಪಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಎಂಎಸ್ ಕೃಷ್ಣೇಗೌಡ, 1971ರಿಂದ ಸೇವೆ ಸಲ್ಲಿಸಿದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೂಡ ಕರ್ತವ್ಯ ನಿರ್ವಹಿಸಿದ್ದ ಪ್ರೇಮ್ ಕುಮಾರ್ ಹಾಗೂ ತುರ್ತು ಪರಿಸ್ಥಿತಿಯಿಂದಲೂ ಬಿಜೆಪಿ ಪಕ್ಷಕ್ಕಾಗಿ ದುಡಿದ ಡಿವೈ ಗೋಪಾಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದು ಹೇಳಿದರು. ಅಲ್ಲಿ ಒಂದು 5-6 ತಿಂಗಳು ಕೆಲಸ ಮಾಡಿದೆ. ಕಾರಣ ಅಷ್ಟೇ, ಆಗ ಯಡಿಯೂರಪ್ಪನವರು ಬೇರೆ ಪಕ್ಷ ಮಾಡಿದ್ರಿಂದ, ಕೆಜೆಪಿ ಪಕ್ಷ ಮಾಡಿದ್ರಿಂದ ಅದು 5-6 ತಿಂಗಳಿಗೆ ಅದು ಹೋದಾಯಿತು. ಹೇಗೆ ನಾವು ಆಗ ನಾವು 4-5-6 ದಿನ ಕುತ್ಕೊಂಡು ಈ ಪಕ್ಷವನ್ನು ಕಟ್ಟಿ ಇಲ್ಲಿವರೆಗೂ ಬಂದಿದೆ. ಈಗ ಪಕ್ಷ ಚೆನ್ನಾಗಿ ಬೆಳೆದಿದೆ. ಪ್ರೀತಂಗೌಡರು ಬಂದ ಮೇಲೆ ತುಂಬ ಚೆನ್ನಾಗಿ ನಡೆದಿದೆ. ನೀವೆಲ್ಲ ಸಹಕಾರ ಚೆನ್ನಾಗಿ ಇರೋದ್ರಿಂದ ಸಹ ನಡೀತಿದೆ. ಈ ದಿನ ನೀವೆಲ್ಲರೂ ಸೇರಿಬಿಟ್ಟು ನನಗೆ ಇವತ್ತು ಸ್ವಲ್ಪ ಇದಾಗುತ್ತೆ, ನನಗೆ ತುಂಬ ಜನ ಬರಬೇಕಾಗಿತ್ತು. ಇಷ್ಟು ಜನ ನಮ್ಮ ಪಕ್ಷದಲ್ಲಿ ಇರೋದಲ್ಲ, ಅದು ವಾಜಪೇಯಿ ಅವರು ನಾವು ಇದು ಮಾಡ್ತಿದ್ದಾಗ ಅಷ್ಟು ಜನ ಇದು ಮಾಡೋದು ಚೆನ್ನಾಗಿ ಬರಬೇಕಾಗಿತ್ತು, ಬಂದಿಲ್ಲ. ಮುಂದೆ ಬಂದೆಲ್ಲ ಪ್ರೋತ್ಸಾಹಿಸ್ತೇನೆ ಅಂತ ನಾನು ಬಂದಿದ್ದೀನಿ. ಪ್ರತಿ ಮತಗಟ್ಟೆಗಳಲ್ಲಿ ಅವರ ಭಾವಚಿತ್ರಗಳನ್ನ ಇಟ್ಟು ಅದಕ್ಕೆ ಗೌರವ ಸಲ್ಲಿಸಿ, ನಂತರ ಅವರು ಮಾಡಿದಂತ ಸಾಧನೆಗಳಿದೆಯಲ್ಲ ಅವರ ಅಧಿಕಾರಾವಧಿಯಲ್ಲಿ, ಅದನ್ನ ಅಲ್ಲಿ ಇರ್ತಕ್ಕಂಥ ಒಬ್ರು ಮಾತನಾಡಿ ಅದನ್ನ ಕಾರ್ಯಕರ್ತರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಜೊತೆಗೆ ಮಂಡಲ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಹಿರಿಯರಾಗಿ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡಿದಂತ ಇರ್ತಾರೆ ಅಂತರ್ನ ಕರೆದು ಅವರಿಗೆ ಗೌರವ ಸೂಚಿಸುವ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಈಗ ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇರ್ಬೋದು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇರ್ಬೋದು, ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರಾದಂತಹ ಅಮಿತ್ ಶಾ, ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಎಲ್ಲರೂ ಕೂಡ ಇವತ್ತಿನ ದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಾವು ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸುಶಾಸನ ದಿನವನ್ನ ಅಂದ್ರೆ ಶತಮಾನೋತ್ಸವದ ಸುಶಾಸನ ದಿನವನ್ನ ಹಿರಿಯರಿಗೆ ಗೌರವ ಸೂಚಿಸುವುದರ ಮುಖಾಂತರ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿದ್ದೇವೆ. ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ಜೀವಿತ ಅವಧಿಯಲ್ಲಿ ಅವರ ವ್ಯಕ್ತಿತ್ವವನ್ನ, ಅವರು ನಡೆದು ಬಂದ ದಾರಿಯನ್ನ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಅವರು ಮಾಡಿದಂತ ಸಾಧನೆಗಳಿದೆಯಲ್ಲ, ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಪೋಖ್ರಾನ್ ಅಣುಬಾಂಬ್ ಸ್ಫೋಟ ಇರ್ಬೋದು, ಜೊತೆಗೆ ಲಾಹೋರ್ನಲ್ಲಿ ಬಸ್ ಯಾತ್ರೆ ಮಾಡೋದ್ರ ಮುಖಾಂತರ ಸಂಬಂಧವನ್ನ ಮಾಡಿದಂಥದ್ದು, ಕಾರ್ಗಿಲ್ ಯುದ್ಧ, ಹೀಗೆ ಹಲವಾರು ಚತುಷ್ಕೋನ ರಸ್ತೆಗಳು, ಗ್ರಾಮೀಣ ಸಡಕ್ ಯೋಜನೆ, ಗ್ರಾಮ ಸಡಕ್ ಯೋಜನೆ, ಈ ತರದ ಹಲವಾರು ಯೋಜನೆಗಳನ್ನು ಕೂಡ ಜನರಿಗೆ ತಲುಪಿಸುವಂತ ಕೆಲಸವನ್ನ, ಕಾರ್ಯಕರ್ತರಿಗೆ ತಲುಪಿಸುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿದ್ದೇವೆ. ಈ ದಿನ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ, ಅರ್ಥಗರ್ಭಿತವಾಗಿ ಹಾಸನ ಜಿಲ್ಲೆಯಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ನಾವು ಯಶಸ್ಸನ್ನ ಕಂಡಿದ್ದೇವೆ, ಅವರಿಗೆ ಗೌರವವನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮತಗಟ್ಟೆ 1968 ಮತಗಟ್ಟೆಗಳಲ್ಲಿ ಎಲ್ಲ 10 ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನ ಕಳಿಸಿದ್ದೇವೆ ಕಾರ್ಯಕರ್ತರಿಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೀವಿ. ರಾಜ್ಕುಮಾರ್, ಜಿಲ್ಲಾ ಸಂಘಟನಾ ಪರ್ವ ಸಂಚಾಲಕರು. MS ಕೃಷ್ಣೇಗೌಡರು ಜಿಲ್ಲೆಯ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು. ಅವರು ಸುಮಾರು 1983ರಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಾಸನ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ 1971ರಿಂದ ಸೇವೆ ಸಲ್ಲಿಸಿದಂತ ಪ್ರೇಮ್ ಕುಮಾರ್ ಅವರು ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಹಿರಿಯ ಮುಖಂಡರಿದ್ದಾರೆ, ಅವರಿಗೂ ಕೂಡ ಒಂದು ಸನ್ಮಾನ ಮಾಡಿದ್ವಿ. ಅದೇ ರೀತಿ DY ಗೋಪಾಲ್ ಅಂತ ಹೇಳಿ ಅವರು ತುರ್ತು ಪರಿಸ್ಥಿತಿಯ ಕಾಲದಿಂದಲೂ ಕೂಡ
ಜನಸಂಘದ ಕಾಲ್ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಹಿಂದುಳಿದ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್, ಮುಖಂಡ ಶ್ರೀಕಾಂತ್ ಚನ್ನಂಗಿಹಳ್ಳಿ, ಬಿಎಚ್ ನಾರಾಯಣಗೌಡ, ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ಡಿ ರಾಜ್ಕುಮಾರ್, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್, ಬಿಜೆಪಿ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಚನ್ನಕೇಶವ, ಸತೀಶ್, ಅಂಬಿಕಾ, ಸುಬ್ಬಣ್ಣ, ಗುರುಮೂರ್ತಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್ ಟಿವಿ 46 ಮಲೆನಾಡು ನ್ಯೂಸ್ ಹಾಸನ.